ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬೈರತಿ ಬಸವರಾಜು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಈ ಬಿಕ್ಲಿ ಶಿವ ಮರ್ಡರ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಂಜೆಯವರೆಗೂ ಅವಕಾಶ ಇದೆ. ಹಾಜರಾಗ್ತಾರಾ ಇಲ್ವಾ ಅನ್ನೋ ರೀತಿಯ ಅನೇಕ ಪ್ರಶ್ನೆಗಳು ಕಾಡ್ತಾ ಇದೆ. ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರಾ ಮಾಜಿ ಸಚಿವ ಬೈರತಿ ಬಸವರಾಜು? ವಿಚಾರಣೆಗೆ ಬಂದುಬಿಟ್ರೆ ಎಲ್ಲಿ ಲಾಕ್ ಆಗ್ತೀನೋ ಅನ್ನೋಂಥ ಭಯ ಬೈರತಿ ಬಸವರಾಜುನ ಕಾಡ್ತಾ ಇದೆಯಾ? ಈ ರೀತಿಯ ಅನೇಕ ಪ್ರಶ್ನೆಗಳು ಈಗ ಮೂಡ್ತಾ ಇರುವಂಥದ್ದು. ಬಿಕ್ಲಿ ಶಿವ ಕೊಲೆ ಕೇಸ್ ವಿಚಾರಣೆಗೆ ಬಸವರಾಜು ಇನ್ನೂ ಬಂದಿಲ್ಲ. 2.5 ಗಂಟೆ ಆದರೂ ವಿಚಾರಣೆಗೆ ಮಾಜಿ ಸಚಿವ ಬಂದಿಲ್ಲ. ಅಜ್ಞಾತ ಸ್ಥಳ ಸೇರಿದ್ರ ಮಾಜಿ ಸಚಿವ ಬೈರತಿ ಬಸವರಾಜ್. ಬಂಧನದ ಭೀತಿಯಲ್ಲಿ ವಕೀಲರನ್ನ ಠಾಣೆಗೆ ಕಳಿಸಿದ್ರ ಬಿಜೆಪಿ ಶಾಸಕ. ಸದ್ಯ ಭಾರತೀನಗರ ಠಾಣೆಯಲ್ಲಿ ಬಸವರಾಜು ಪರ ವಕೀಲರಿದ್ದಾರೆ. ವಿಚಾರಣೆಗೆ ಹಾಜರಾಗೋದಕ್ಕೆ ಕಾಲಾವಕಾಶವನ್ನು ಕೇಳುವ ಸಾಧ್ಯತೆ ಇದೆ. ಇನ್ನು ಬೈರತಿ ಬಸವರಾಜ್ ಪರ ವಕೀಲರು ಬಂದಿರುವಂತ ಗಮನಿಸ್ತಾ ಇದ್ದೀರಿ. ಅವರ ಬೆಂಬಲಿಗರು ಅವರೆಲ್ಲರೂ ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ ಸ್ಟೇಷನ್ ಮುಂಭಾಗದಲ್ಲಿ. ಬೈರತಿ ಬಸವರಾಜ್ ಪರ ವಕೀಲರಿದ್ದಾರೆ, ಜೊತೆಗೆ ಅವರ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬೈರತಿ ಬಸವರಾಜು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಈ ಬಿಕ್ಲಿ ಶಿವ ಮರ್ಡರ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಂಜೆಯವರೆಗೂ ಅವಕಾಶ ಇದೆ. ಹಾಜರಾಗ್ತಾರಾ ಇಲ್ವಾ ಅನ್ನೋ ರೀತಿಯ ಅನೇಕ ಪ್ರಶ್ನೆಗಳು ಕಾಡ್ತಾ ಇದೆ. ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರಾ ಮಾಜಿ ಸಚಿವ ಬೈರತಿ ಬಸವರಾಜು? ವಿಚಾರಣೆಗೆ ಬಂದುಬಿಟ್ರೆ ಎಲ್ಲಿ ಲಾಕ್ ಆಗ್ತೀನೋ ಅನ್ನೋಂಥ ಭಯ ಬೈರತಿ ಬಸವರಾಜುನ ಕಾಡ್ತಾ ಇದೆಯಾ? ಈ ರೀತಿಯ ಅನೇಕ ಪ್ರಶ್ನೆಗಳು ಈಗ ಮೂಡ್ತಾ ಇರುವಂಥದ್ದು. ಬಿಕ್ಲಿ ಶಿವ ಕೊಲೆ ಕೇಸ್ ವಿಚಾರಣೆಗೆ ಬಸವರಾಜು ಇನ್ನೂ ಬಂದಿಲ್ಲ. 2.5 ಗಂಟೆ ಆದರೂ ವಿಚಾರಣೆಗೆ ಮಾಜಿ ಸಚಿವ ಬಂದಿಲ್ಲ. ಅಜ್ಞಾತ ಸ್ಥಳ ಸೇರಿದ್ರ ಮಾಜಿ ಸಚಿವ ಬೈರತಿ ಬಸವರಾಜ್. ಬಂಧನದ ಭೀತಿಯಲ್ಲಿ ವಕೀಲರನ್ನ ಠಾಣೆಗೆ ಕಳಿಸಿದ್ರ ಬಿಜೆಪಿ ಶಾಸಕ. ಸದ್ಯ ಭಾರತೀನಗರ ಠಾಣೆಯಲ್ಲಿ ಬಸವರಾಜು ಪರ ವಕೀಲರಿದ್ದಾರೆ. ವಿಚಾರಣೆಗೆ ಹಾಜರಾಗೋದಕ್ಕೆ ಕಾಲಾವಕಾಶವನ್ನು ಕೇಳುವ ಸಾಧ್ಯತೆ ಇದೆ. ಇನ್ನು ಬೈರತಿ ಬಸವರಾಜ್ ಪರ ವಕೀಲರು ಬಂದಿರುವಂತ ಗಮನಿಸ್ತಾ ಇದ್ದೀರಿ. ಅವರ ಬೆಂಬಲಿಗರು ಅವರೆಲ್ಲರೂ ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ ಸ್ಟೇಷನ್ ಮುಂಭಾಗದಲ್ಲಿ. ಬೈರತಿ ಬಸವರಾಜ್ ಪರ ವಕೀಲರಿದ್ದಾರೆ, ಜೊತೆಗೆ ಅವರ ಬೆಂಬಲಿಗರು ಕೂಡ ನಿಧಾನ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬೈರತಿ ಬಸವರಾಜು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಈ ಬಿಕ್ಲಿ ಶಿವ ಮರ್ಡರ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಂಜೆಯವರೆಗೂ ಅವಕಾಶ ಇದೆ. ಹಾಜರಾಗ್ತಾರಾ ಇಲ್ವಾ ಅನ್ನೋ ರೀತಿಯ ಅನೇಕ ಪ್ರಶ್ನೆಗಳು ಕಾಡ್ತಾ ಇದೆ. ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರಾ ಮಾಜಿ ಸಚಿವ ಬೈರತಿ ಬಸವರಾಜು? ವಿಚಾರಣೆಗೆ ಬಂದುಬಿಟ್ರೆ ಎಲ್ಲಿ ಲಾಕ್ ಆಗ್ತೀನೋ ಅನ್ನೋಂಥ ಭಯ ಬೈರತಿ ಬಸವರಾಜುನ ಕಾಡ್ತಾ ಇದೆಯಾ? ಈ ರೀತಿಯ ಅನೇಕ ಪ್ರಶ್ನೆಗಳು ಈಗ ಮೂಡ್ತಾ ಇರುವಂಥದ್ದು. ಬಿಕ್ಲಿ ಶಿವ ಕೊಲೆ ಕೇಸ್ ವಿಚಾರಣೆಗೆ ಬಸವರಾಜು ಇನ್ನೂ ಬಂದಿಲ್ಲ. 2.5 ಗಂಟೆ ಆದರೂ ವಿಚಾರಣೆಗೆ ಮಾಜಿ ಸಚಿವ ಬಂದಿಲ್ಲ. ಅಜ್ಞಾತ ಸ್ಥಳ ಸೇರಿದ್ರ ಮಾಜಿ ಸಚಿವ ಬೈರತಿ ಬಸವರಾಜ್. ಬಂಧನದ ಭೀತಿಯಲ್ಲಿ ವಕೀಲರನ್ನ ಠಾಣೆಗೆ ಕಳಿಸಿದ್ರ ಬಿಜೆಪಿ ಶಾಸಕ. ಸದ್ಯ ಭಾರತೀನಗರ ಠಾಣೆಯಲ್ಲಿ ಬಸವರಾಜು ಪರ ವಕೀಲರಿದ್ದಾರೆ. ವಿಚಾರಣೆಗೆ ಹಾಜರಾಗೋದಕ್ಕೆ ಕಾಲಾವಕಾಶವನ್ನು ಕೇಳುವ ಸಾಧ್ಯತೆ ಇದೆ. ಇನ್ನು ಬೈರತಿ ಬಸವರಾಜ್ ಪರ ವಕೀಲರು ಬಂದಿರುವಂತ ಗಮನಿಸ್ತಾ ಇದ್ದೀರಿ. ಅವರ ಬೆಂಬಲಿಗರು ಅವರೆಲ್ಲರೂ ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ ಸ್ಟೇಷನ್ ಮುಂಭಾಗದಲ್ಲಿ. ಬೈರತಿ ಬಸವರಾಜ್ ಪರ ವಕೀಲರಿದ್ದಾರೆ, ಜೊತೆಗೆ ಅವರ ಬೆಂಬಲಿಗರು ಕೂಡ ನಿಧಾನ.
ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬೈರತಿ ಬಸವರಾಜು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಈ ಬಿಕ್ಲಿ ಶಿವ ಮರ್ಡರ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಂಜೆಯವರೆಗೂ ಅವಕಾಶ ಇದೆ, ಹಾಜರಾಗ್ತಾರಾ ಇಲ್ವಾ ಅನ್ನೋ ರೀತಿಯ ಅನೇಕ ಪ್ರಶ್ನೆಗಳು ಕಾಡ್ತಾ ಇದೆ. ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರಾ ಮಾಜಿ ಸಚಿವ ಬೈರತಿ ಬಸವರಾಜು? ವಿಚಾರಣೆಗೆ ಬಂದುಬಿಟ್ರೆ ಎಲ್ಲಿ ಲಾಕ್ ಆಗ್ತೀನೋ ಅನ್ನೋಂಥ ಭಯ ಬೈರತಿ ಬಸವರಾಜುನ ಕಾಡ್ತಾ ಇದೆಯಾ? ಈ ರೀತಿಯ ಅನೇಕ ಪ್ರಶ್ನೆಗಳು ಈಗ ಮೂಡ್ತಾ ಇರುವಂಥದ್ದು. ಬಿಕ್ಲಿ ಶಿವ ಕೊಲೆ ಕೇಸ್ ವಿಚಾರಣೆಗೆ ಬಸವರಾಜು ಇನ್ನೂ ಬಂದಿಲ್ಲ. 2.5 ಗಂಟೆ ಆದರೂ ವಿಚಾರಣೆಗೆ ಮಾಜಿ ಸಚಿವ ಬಂದಿಲ್ಲ. ಅಜ್ಞಾತ ಸ್ಥಳ ಸೇರಿದ್ರ ಮಾಜಿ ಸಚಿವ ಬೈರತಿ ಬಸವರಾಜ್. ಬಂಧನದ ಭೀತಿಯಲ್ಲಿ ವಕೀಲರನ್ನ ಠಾಣೆಗೆ ಕಳಿಸಿದ್ರ ಬಿಜೆಪಿ ಶಾಸಕ. ಸದ್ಯ ಭಾರತೀನಗರ ಠಾಣೆಯಲ್ಲಿ ಬಸವರಾಜು ಪರ ವಕೀಲರಿದ್ದಾರೆ. ವಿಚಾರಣೆಗೆ ಹಾಜರಾಗೋದಕ್ಕೆ ಕಾಲಾವಕಾಶವನ್ನು ಕೇಳುವ ಸಾಧ್ಯತೆ ಇದೆ. ಇನ್ನು ಬೈರತಿ ಬಸವರಾಜ್ ಪರ ವಕೀಲರು ಬಂದಿರುವಂತ ಗಮನಿಸ್ತಾ ಇದ್ದೀರಿ. ಅವರ ಬೆಂಬಲಿಗರು ಅವರೆಲ್ಲರೂ ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ ಸ್ಟೇಷನ್ ಮುಂಭಾಗದಲ್ಲಿ. ಬೈರತಿ ಬಸವರಾಜ್ ಪರ ವಕೀಲರಿದ್ದಾರೆ, ಜೊತೆಗೆ ಅವರ ಬೆಂಬಲಿಗರು ಕೂಡ ನಿಧಾನ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬೈರತಿ ಬಸವರಾಜು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಈ ಬಿಕ್ಲಿ ಶಿವ ಮರ್ಡರ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಂಜೆಯವರೆಗೂ ಅವಕಾಶ ಇದೆ, ಹಾಜರಾಗ್ತಾರಾ ಇಲ್ವಾ ಅನ್ನೋ ರೀತಿಯ ಅನೇಕ ಪ್ರಶ್ನೆಗಳು ಕಾಡ್ತಾ ಇದೆ. ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರಾ ಮಾಜಿ ಸಚಿವ ಬೈರತಿ ಬಸವರಾಜು? ವಿಚಾರಣೆಗೆ ಬಂದುಬಿಟ್ರೆ ಎಲ್ಲಿ ಲಾಕ್ ಆಗ್ತೀನೋ ಅನ್ನೋಂಥ ಭಯ ಬೈರತಿ ಬಸವರಾಜುನ ಕಾಡ್ತಾ ಇದೆಯಾ? ಈ ರೀತಿಯ ಅನೇಕ ಪ್ರಶ್ನೆಗಳು ಈಗ ಮೂಡ್ತಾ ಇರುವಂಥದ್ದು. ಬಿಕ್ಲಿ ಶಿವ ಕೊಲೆ ಕೇಸ್ ವಿಚಾರಣೆಗೆ ಬಸವರಾಜು ಇನ್ನೂ ಬಂದಿಲ್ಲ. 2.5 ಗಂಟೆ ಆದರೂ ವಿಚಾರಣೆಗೆ ಮಾಜಿ ಸಚಿವ ಬಂದಿಲ್ಲ. ಅಜ್ಞಾತ ಸ್ಥಳ ಸೇರಿದ್ರ ಮಾಜಿ ಸಚಿವ ಬೈರತಿ ಬಸವರಾಜ್. ಬಂಧನದ ಭೀತಿಯಲ್ಲಿ ವಕೀಲರನ್ನ ಠಾಣೆಗೆ ಕಳಿಸಿದ್ರ ಬಿಜೆಪಿ ಶಾಸಕ. ಸದ್ಯ ಭಾರತೀನಗರ ಠಾಣೆಯಲ್ಲಿ ಬಸವರಾಜು ಪರ ವಕೀಲರಿದ್ದಾರೆ. ವಿಚಾರಣೆಗೆ ಹಾಜರಾಗೋದಕ್ಕೆ ಕಾಲಾವಕಾಶವನ್ನು ಕೇಳುವ ಸಾಧ್ಯತೆ ಇದೆ. ಇನ್ನು ಬೈರತಿ ಬಸವರಾಜ್ ಪರ ವಕೀಲರು ಬಂದಿರುವಂತ ಗಮನಿಸ್ತಾ ಇದ್ದೀರಿ. ಅವರ ಬೆಂಬಲಿಗರು ಅವರೆಲ್ಲರೂ ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ ಸ್ಟೇಷನ್ ಮುಂಭಾಗದಲ್ಲಿ.